ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ರೆಡ್ಡಿ ನಡಕ. ಕೇವಲ 822 ಮತಗಳನ್ನು ಪಡೆದಿರುವ ರಾಜಕೀಯ ಪಕ್ಷಕ್ಕೆ 20 ಮಂದಿ ಸಂಸದರು. ವಾಹ್, ಇದು ಮೋದಿಯವರ ಅಮೃತ ಕಾಲದ ಅದ್ಭುತ ಅಂತಲೇ ಹೇಳಬೇಕಾಗತ್ತೆ. ಇನ್ನು ಮಾನ್ಯತೆಯೇ ಪಡೆಯದ ಪಕ್ಷವೊಂದನ್ನ ಕಣ್ಣು ಮಿಟುಕಿಸುವಷ್ಟರಲ್ಲಿ 20 ಸಂಸದರ ಪಕ್ಷವಾಗಿಸಲು ಮೋದಿ ಮತ್ತು ಅಮಿತ್ ಶಾ ಅವರಿಗಷ್ಟೇ ಸಾಧ್ಯ ಅಂತ ಅನಿಸ್ತಾ ಇದೆ. ಒಂದು ಸಣ್ಣ ರಾಜಕೀಯ ಪಕ್ಷ NCPI ಅಂತ, ನ್ಯಾಷನಲಿಸ್ಟ್ ಸಿಟಿಜನ್ಸ್ ಪಾರ್ಟಿ ಆಫ್ ಇಂಡಿಯಾ, 2023ರಲ್ಲಿ ಬಂಗಾಳದಲ್ಲಿ ಈ ಪಕ್ಷ ನೋಂದಣಿಯಾಗಿತ್ತು. ಈವರೆಗೆ ಆ ಪಕ್ಷದ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಉಥಿಯಾ ಖಾಂಡು ಮತ್ತು ಅವರ ಪತ್ನಿ ಶೆವ್ಲಿ ಖಾಂಡು ಎಂಬುವರು ಸ್ಥಾಪಿಸಿರುವ ಈ ಪಕ್ಷ ಚುನಾವಣಾ ಆಯೋಗದಲ್ಲಿ ನೋಂದಣಿಯಾಗಿದೆ. ಆದರೆ ಪಕ್ಷಕ್ಕೆ ಮಾನ್ಯತೆ ಸಿಕ್ಕಿಲ್ಲ. ಚುನಾವಣಾ ಆಯೋಗದಲ್ಲಿ ನೋಂದಣಿಯಾಗಿರುವ 2100ಕ್ಕೂ ಅಧಿಕ ಪಕ್ಷಗಳ ಪೈಕಿ ಈ NCPI ಪಕ್ಷವೇ ಅತಿ ಚಿಕ್ಕ ಪಕ್ಷ. 2023ರ ತ್ರಿಪುರಾ ಅಸೆಂಬ್ಲಿ ಚುನಾವಣೆಯಲ್ಲಿ ಈ ಪಕ್ಷ 2 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿತ್ತು. 2 ಸೀಟ್ಗಳಲ್ಲಿ ಸ್ಪರ್ಧೆ ಮಾಡಿದ ಈ ಪಕ್ಷಕ್ಕೆ ಸಿಕ್ಕಿರುವ ಮತಗಳೆಷ್ಟು ಗೊತ್ತಾ? 822. ಒಬ್ಬರಿಗೆ 536, ಮತ್ತೊಬ್ಬರಿಗೆ 286 ಓಟು. ಆ 2 ಕ್ಷೇತ್ರಗಳಲ್ಲಿ NCPI ಪಕ್ಷದ ಅಭ್ಯರ್ಥಿಗಳು ಪಡೆದ ಮತಕ್ಕಿಂತ ನೋಟಕ್ಕೆ ಬಿದ್ದ ಮತಗಳೇ ಹೆಚ್ಚಿತ್ತು. ಅವರಿಬ್ಬರು ಪಡೆದ ಮತಗಳಿಗಿಂತ ಗ್ರಾಮ ಪಂಚಾಯತ್ ಚುನಾವಣೆಯ ಅಭ್ಯರ್ಥಿಗಳು ಹೆಚ್ಚಿನ ಮತ ಪಡೀತಾರೆ. ಆದರೆ ಅಚ್ಚರಿಯ ವಿಷಯ ಅಂದರೆ 822 ಓಟು ಪಡೆದ NCPIಗೆ ಈಗ ಏಕಾಏಕಿ 20 ಸಂಸದರನ್ನ ಪಡೆಯುವ ಭಾಗ್ಯ ಬಂದಿದೆ. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ವಿರುದ್ಧ ಬಂಡಾಯ ಎದ್ದಿರುವ 20 ಮಂದಿ TMC ಸಂಸದರು ತಮ್ಮದೇ ನಿಜವಾದ TMC ಅಂತ ಘೋಷಿಸಿಕೊಂಡು NCPI ಪಕ್ಷದ ಜೊತೆ TMCಯನ್ನ ವಿಲೀನಗೊಳಿಸಲು ಮುಂದಾಗಿದ್ದಾರೆ. ಕೇವಲ 822 ಮತಗಳನ್ನು ಪಡೆದ ಪಕ್ಷ ಸಂಸತ್ನಲ್ಲಿ 20 ಸಂಸದರನ್ನ ಒಳಗೊಂಡ್ರೆ ಅದನ್ನ ರಾಜಕೀಯ ಪವಾಡ ಅಂತ ಹೇಳಬೇಕಾ ಅಥವಾ ಅನೈತಿಕ ರಾಜಕೀಯ ಅಂತ ಹೇಳಬೇಕಾ? NCPI ಪಕ್ಷದ ಜೊತೆ ವಿಲೀನಗೊಳ್ಳಲು ಮುಂದಾಗಿರುವ ಈ 20 ಮಂದಿ TMC ಅಭ್ಯರ್ಥಿಗಳಿಗೆ 2024ರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ 3 ಕೋಟಿಗೂ ಅಧಿಕ ಮತಗಳು ಬಿದ್ದಿತ್ತು. 3 ಕೋಟಿಗೂ ಅಧಿಕ ಮತಗಳನ್ನು ಪಡೆದಿರುವ ಈ 20 ಮಂದಿ ಸಂಸದರು ಕೇವಲ 822 ಓಟು ಪಡೆದ ಪಕ್ಷದ ಜೊತೆ ವಿಲೀನ ಆಗಲು ಮುಂದಾಗ್ತಾ ಇರೋದು ಭಾರತದ ರಾಜಕಾರಣದ ತಮಾಷೆಯೋ ಅಥವಾ ದುರಂತವ? ಸಿದ್ಧಾಂತಕ್ಕಾಗಿ, ವಿಚಾರಕ್ಕಾಗಿ, ಅಭಿವೃದ್ಧಿಗಾಗಿ ಮತದಾನ ಮಾಡಿರುವ ಜನರ ಸಿಟ್ಟು ರಟ್ಟೆಗೆ ಬರುವ ತನಕ ಈ ಮೋದಿ ಯುಗದಲ್ಲಿ ಇಂತಹ ರಾಜಕೀಯ ತಮಾಷೆಗಳೇ ನಡೀತಾ ಇರುತ್ತೆ. ರಾಜಕೀಯ ದುರಂತಗಳು ಸಂಭವಿಸ್ತವೆ. ಜನರು ಬೀದಿಗಿಳಿದು ಅಡ್ಡಗಟ್ಟಿ ಪ್ರಶ್ನಿಸುವವರೆಗೂ ಇಂತಹ ರಾಜಕಾರಣವೇ ನಡೆಯೋದು. ಬಂಗಾಳದ ಆ 20 ಮಂದಿ ಸಂಸದರಿಗೆ ಜನರು ಕೊಟ್ಟ ಮತಗಳು ಎಷ್ಟು ಅಗ್ಗ ಆಗಿದೆ ನೋಡಿ. 5 ವರ್ಷಗಳ ಕಾಲ ಕಾದು ಕುಳಿತು ಮತದಾರರು ಸರತಿ ಸಾಲಿನಲ್ಲಿ ನಿಂತು ಇವರಿಗೆ ಮತ ಹಾಕಿದ್ದಾರೆ. ಆ ಮತದಾನ ಮಾಡಿದವರಿಗೆ ಇವರು ಮಾಡೋ ಮೋಸ ಎಂಥದ್ದು ನೋಡಿ. ಜನರ ನೆನಪುಗಳು ದುರ್ಬಲ ಆಗಿದೆ ಅಂತ ಇವರು ಭಾವಿಸ್ಕೊಂಡಿದ್ದಾರೆ ಅನ್ಸುತ್ತೆ. ಒಂದೇ ರಾತ್ರಿಯಲ್ಲಿ ಪಕ್ಷವನ್ನ ಬದಲಾಯಿಸ್ತಾರೆ, ಸಿದ್ಧಾಂತವನ್ನು ಬದಲಾಯಿಸ್ತಾರೆ, ವಿಚಾರವನ್ನ ಬದಲಾಯಿಸ್ತಾರೆ. ಇದೇನಾ ಈ ದೇಶದ ಪ್ರಜಾಪ್ರಭುತ್ವ? ಇಂತಹ ಅನೈತಿಕ ರಾಜಕಾರಣ ಮಾಡೋಕ ಬಂಗಾಳದ ಜನರು ಇವರಿಗೆ ಸಾಲು ನಿಂತು ಮತ ಹಾಕಿದ್ದು? ಪ್ರಜಾಪ್ರಭುತ್ವದಲ್ಲಿ ಜನರು ಮತ ಹಾಕಿ ತಮ್ಮ ಪ್ರತಿನಿಧಿಯನ್ನ ಆರಿಸುವ ಮೂಲಕ ತಮ್ಮ ಆಶಯಗಳನ್ನ ಸಂಸತ್ತಿಗೆ ಕಳಿಸ್ತಾರೆ. ಆದರೆ ಗೆದ್ದವರು ಮತ್ತೊಂದು ರಾಜಕೀಯ ಮನೆಯ ಬಾಗಿಲು ತಟ್ಟಿದ್ರೆ ಜನಾದೇಶಕ್ಕೆ ಬೆಲೆ ಏನಿದ್ರಿ? ಪ್ರಜಾಪ್ರಭುತ್ವದಲ್ಲಿ ಜನರು ರಾಜಕೀಯ ಪಕ್ಷಗಳನ್ನ ಗೆಲ್ಲಿಸ್ತಾರೆ ಅಥವಾ ಸೋಲಿಸ್ತಾರೆ. ಪ್ರಜಾಪ್ರಭುತ್ವದಲ್ಲಿ ಅದು ನಡೀಬೇಕು. ಆದರೆ ಮೋದಿ ಯುಗದಲ್ಲಿ ಅದಕ್ಕೆ ಉಲ್ಟಾ ನಡೀತಾ ಇದೆ. ಜನಾದೇಶ ಪಡೆದ ಜನಪ್ರತಿನಿಧಿಗಳು ತಮ್ಮ ಪಕ್ಷ ಸಿದ್ಧಾಂತವನ್ನ ಬದಲಾಯಿಸಿ ಜನಾದೇಶವನ್ನ ಸೋಲಿಸ್ತಾರೆ. ಇದಕ್ಕೆ ಕಾನೂನಿನಲ್ಲಿ ಅವಕಾಶ ಇರಬಹುದು, ಸಂವಿಧಾನದಲ್ಲೂ ದಾರಿ ಇರಬಹುದು. ಆದರೆ ಪ್ರಜಾಪ್ರಭುತ್ವ ಕೇವಲ ಕಾನೂನಿನ ಪುಸ್ತಕದಲ್ಲೇ ಬದುಕುವುದಿಲ್ಲ, ಅದು ಜನರ ನಂಬಿಕೆಯಲ್ಲಿ ಬದುಕತ್ತೆ. ಜನರು ಮತ ಹಾಕಿದ್ದು ಒಂದು ಪಕ್ಷಕ್ಕೆ, ಒಂದು ಚಿಹ್ನೆಗೆ, ಒಂದು ರಾಜಕೀಯ ಸಿದ್ಧಾಂತಕ್ಕೆ. ಆದರೆ ಅವರ ಮತಗಳು ಮತ್ತೊಂದು ಪಕ್ಷದ ಶಕ್ತಿಯಾದರೆ ಅವರ ಮತದ ಮಾಲೀಕ ಯಾರು? ಚುನಾವಣೆಗೆ ಏನು ಅರ್ಥ ಇದೆ? ಜನರು ಯಾಕೆ ಈ ಬಿಸಿಲಿನಲ್ಲಿ ಕ್ಯೂ ನಿಂತು ಮತ ಹಾಕಬೇಕು? ಅವರು ಹಾಕಿದ ಮತದಕ್ಕೆ ಗೌರವ ಏನಿದೆ?
ಇಂತಹ ರಾಜಕೀಯ ಬೆಳವಣಿಗೆಗಳು ನಿಜಕ್ಕೂ ಈ ದೇಶಕ್ಕೆ ದೊಡ್ಡ ಅಪಾಯ. ಭವಿಷ್ಯದಲ್ಲಿ ಇಂತಹ ರಾಜಕಾರಣವೇ ಮುಂದುವರಿದರೆ ಆಗ ನಮ್ಮ ಪ್ರಜಾಪ್ರಭುತ್ವಕ್ಕೆ ಅರ್ಥ ಇರೋದಿಲ್ಲ, ಚುನಾವಣೆಗಳಿಗೆ ಮಹತ್ವ ಇರೋದಿಲ್ಲ, ರಾಜಕಾರಣಿಗಳ ಮೇಲೆ ನಂಬಿಕೆ ಉಳಿಯಲ್ಲ. ಜನರು ಈ ರಾಜಕೀಯ ವ್ಯವಸ್ಥೆ ಮೇಲೆ ನಂಬಿಕೆಯನ್ನೇ ಕಳೆದುಕೊಳ್ತಾರೆ. ಅದರಿಂದ ಪ್ರಜಾಪ್ರಭುತ್ವದ ಮೇಲಿನ ನಂಬಿಕೆಯೂ ಕಳೆದು ಹೋಗುತ್ತೆ. ಜನರಿಗೆ ನಂಬಿಕೆ ಹೊರಟು ಹೋದರೆ ಈ ವ್ಯವಸ್ಥೆಗೆ ಅಪಾಯ ಬರುತ್ತೆ. ಜನರ ತೀರ್ಪಿಗಿಂತ ರಾಜಕೀಯ ಲೆಕ್ಕಾಚಾರಗಳು ಯಾವತ್ತೂ ಕೂಡ ದೊಡ್ಡದಾಗಬಾರದು. ರಾಜಕೀಯದಲ್ಲಿ ನೈತಿಕತೆ ಉಳಿಬೇಕು. ಎರಡರ ಮೇಲೆ ಪ್ರಜಾಪ್ರಭುತ್ವ ನಿಂತಿರಬೇಕು. ರಾಜಕೀಯದಲ್ಲಿ ಹೊಸ ಮೈತ್ರಿಗಳು, ಹೊಸ ಪಕ್ಷಗಳು, ಹೊಸ ಸಮೀಕರಣಗಳು ಸಹಜ. ಆದರೆ ಜನರು ಕೊಟ್ಟ ವೋಟ್ ಇದೆಯಲ್ಲ, ಆ ವೋಟಿನ ಮೂಲ ಉದ್ದೇಶಕ್ಕೆ ಧಕ್ಕೆಯಾಗಬಾರದು. 3 ಕೋಟಿ ಮತದಾರರ ತೀರ್ಪಿನ ಶಕ್ತಿಯನ್ನ 2 ಡೈನೋಸರ್ಗಳು ಸೇರ್ಕೊಂಡು 822 ಮತಗಳನ್ನು ಪಡೆದ ಪಕ್ಷಕ್ಕೆ ವರ್ಗಾಯಿಸೋದು ನೈತಿಕ ರಾಜಕಾರಣವೇ ಅಲ್ಲ, ಅದು ಮೋಸದ ರಾಜಕೀಯ. ಇಂತಹ ರಾಜಕೀಯ ಅನೈತಿಕತೆ ಮಾಡಿದರೆ ಅವರು ಚಾಣಕ್ಯ ಆಗೋದಿಲ್ಲ ರೀ, ಅದು ಕುಟಿಲ ರಾಜಕೀಯ ಆಗತ್ತೆ. TMC ಬಂಡಾಯ ಬಣದ ಈ ನಡೆಯ ಹಿಂದೆ ಖಂಡಿತವಾಗಿಯೂ ಬಿಜೆಪಿಯ ರಾಜಕೀಯ ಆಟ ಇದ್ದೇ ಇದೆ. ಪರದೆ ಹಿಂದೆ ಈ ಆಟವನ್ನ ಅವರೇ ಆಡ್ತಾ ಇರೋದು. ಈಗ ಬಂಗಾಳದಲ್ಲಿ ಏನ್ ಮಾಡಿದ್ದಾರೋ ಅದನ್ನ 10 ವರ್ಷಗಳ ಹಿಂದೆ ಅರುಣಾಚಲ ಪ್ರದೇಶದಲ್ಲಿ ಬಿಜೆಪಿ ಯಶಸ್ವಿಯಾಗಿ ಮಾಡಿ ಮುಗಿಸ್ಬಿಟ್ಟಿತ್ತು. ಅಲ್ಲಿನ ಇಡೀ ಕಾಂಗ್ರೆಸ್ ಪಕ್ಷದ ಶಾಸಕರನ್ನ ಸ್ಥಳೀಯ ಪಕ್ಷದ ಜೊತೆ ವಿಲೀನ ಮಾಡಿಸಿ ಬಳಿಕ ಅದನ್ನ ಬಿಜೆಪಿ ಜೊತೆ ವಿಲೀನ ಮಾಡಲಾಗಿತ್ತು. ಇಂತಹ ಅನೈತಿಕ ರಾಜಕಾರಣ ಮಾಡೋದಕ್ಕೋಸ್ಕರವೇ ಬಿಜೆಪಿ ಸ್ಥಳೀಯವಾಗಿ ಇಂತಹ ಸಣ್ಣ ಪುಟ್ಟ ಪಕ್ಷಗಳನ್ನ ಹುಟ್ಟು ಹಾಕ್ತಾ ಇದೆ ಅನ್ನೋ ಅನುಮಾನವು ಮೂಡ್ತಾ ಇದೆ. ಅಲ್ಲದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಹಿನ್ನಡೆಯಾದ ಬಳಿಕ ಬಿಜೆಪಿ ಅನೈತಿಕ ರಾಜಕಾರಣ ಎಲ್ಲಾ ಪರಾಕೃಷ್ಟೆಯನ್ನ ಮೀರಿ ಹೋಗ್ತಾ ಇದೆ. ಜನಾದೇಶದಿಂದ ಗೆಲ್ಲುವ ಬದಲು ಅವರು ಅಕ್ರಮ ದಾರಿಯಲ್ಲಿ ಚುನಾವಣೆ ಗೆಲ್ಲಲು ಮತ್ತು ಪಕ್ಷದ ಬಲ ಹೆಚ್ಚಿಸಿಕೊಳ್ಳಲು ಮುಂದಾಗಿರೋದು ನಮಗೆ ಕಂಡು ಬರ್ತಾ ಇದೆ. ಚುನಾವಣಾ ಆಯೋಗವನ್ನು ದುರ್ಬಳಕೆ ಮಾಡಿಕೊಂಡು SIR ಮೂಲಕ ಮತದಾರರನ್ನ ಆಯ್ಕೆ ಮಾಡಿಕೊಂಡು ತಮಗೆ ಬೇಕಾದಂತೆ ಫಲಿತಾಂಶವನ್ನ ಮಾಡಿಕೊಂಡು ವಿರೋಧ ಪಕ್ಷಗಳನ್ನ ಇಬ್ಬಾಗ ಮಾಡಿ ಆಡಳಿತವನ್ನ ಕೈವಶ ಮಾಡಿಕೊಳ್ಳಲು ಮುಂದಾದಂತೆ ಕಂಡು ಬರ್ತಾ ಇದೆ. ಈಗ TMC ಜೊತೆಗೆ ಶಿವಸೇನೆ, ಉದ್ಧವ್ ಬಣ ಮತ್ತು ಸಮಾಜವಾದಿ ಪಕ್ಷವನ್ನು ಒಡೆಯಲು ಅವರು ಮುಂದಾಗಿದ್ದಾರೆ. ಮುಂದೆ ಎಲ್ಲ ರಾಜಕೀಯ ಪಕ್ಷಗಳನ್ನ ಅವರ ಆಪೋಷಣ ಪಡಿಬಹುದು. ನಿಜಕ್ಕೂ ಇದು ಭಾರತದ ರಾಜಕಾರಣಕ್ಕೆ, ಭಾರತದ ಪ್ರಜಾಪ್ರಭುತ್ವಕ್ಕೆ ತುಂಬಾ ಅಪಾಯಕಾರಿ. ಹಾಗಾಗಿ ಇಂತಹ ಲಜ್ಜೆಕೆಟ್ಟ ರಾಜಕೀಯಕ್ಕೆ, ಇಂತಹ ಅನೈತಿಕ ರಾಜಕಾರಣಕ್ಕೆ ಜನರೇ ಸರಿಯಾದ ಪಾಠ ಕಲಿಸಬೇಕಾದ ಸಮಯ ಬಂದಿದೆ. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.